ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೀಗೆ 1,000 ವ್ಯೂಸಲ್ಲಿ ನಮಗೆ ಎಷ್ಟು ಡಾಲರ್ ಸಿಗುತ್ತೆ. ಆ್ಯಂಡ್ ಡಿಫ್ರೆಂಟ್ ಕ್ಯಾಟಗರೀಸಲ್ಲಿ ಏನಾದರೂ ನಾವು ವರ್ಕ್ ಮಾಡ್ತಾಯಿದ್ರೆ ಅದರಲ್ಲಿ ನಮಗೆ 1,000ದಲ್ಲಿ ಎಷ್ಟು ಡಾಲರ್ ಸೇರುತ್ತೆ ಇವೆಲ್ಲ ಡೀಟೇಲ್ಸಾಗಿ ನಾನು ಹೇಳ್ಕೊಡ್ತೀನಿ. ಸೊ ಒಂದೊಂದಾಗಿ ನೋಡಿ ಯಾವ ಕ್ಯಾಟಗರಿಯಲ್ಲಿ ಜಾಸ್ತಿ ಅರ್ನಿಂಗ್ ಸಿಗುತ್ತೆ, ಯಾವ ಕ್ಯಾಟಗರಿಯಲ್ಲಿ ಕಮ್ಮಿ ಅರ್ನಿಂಗ್ ಆಗುತ್ತೆ. ಸೊ ಎಲ್ಲನೂ ಬಂದುಬಿಟ್ಟು ಡೀಟೇಲ್ಸಾಗಿ ಇವತ್ತಿನ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ಅರ್ನಿಂಗ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ್ಯಾವ ವೀಡಿಯೋದಲ್ಲಿ ನನಗೆ ಎಷ್ಟೆಷ್ಟು ಅರ್ನಿಂಗ್ ಆಗಿದೆ. ಓಕೆನಾ? ಸೊ ಪಾಪ್ಯುಲರ್ ವೀಡಿಯೋಸ್ ಏನಿದೆ ಅದರಲ್ಲಿ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ, ನಿಮ್ಗೆ ಒಂದು ಐಡಿಯಾ ಸಿಕ್ಬಿಡುತ್ತೆ. ಓಕೆನಾ? ಎಷ್ಟು ವ್ಯೂಸಲ್ಲಿ ಎಷ್ಟು ಡಾಲರ್ಸ್ ನಮಗೆ ಸಿಗುತ್ತಂತ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನು ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ನಾನು ಫಸ್ಟ್ YT Studio ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊತೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಲವೊಂದು ವೀಡಿಯೋಸ್ಗಳನ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ, ಪಾಪ್ಯುಲರ್ ವೀಡಿಯೋಸ್ ಅಂತಲೇ ಅಂದ್ಕೊಳ್ಳಿ. ಓಕೆನಾ? ಸೊ ಇಲ್ಲಿ ನಾನು ವೀಡಿಯೋಸ್ ಏನಿದೆ ಸೆಲೆಕ್ಟ್ ಮಾಡ್ಕೊತೀನಿ, ಟೈಪ್ ವೀಡಿಯೋಸ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಓಕೆನಾ? ಅಪ್ಲೈ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನೋಡಿ ನಮ್ಮದು ಎಲ್ಲ ವೀಡಿಯೋಸ್ ಬಂದುಬಿಟ್ಟು ಇಲ್ಲಿ ನಿಮಗೆ ಶೋ ಆಗಿಬಿಡುತ್ತೆ. ಓಕೆನಾ? ಸೊ ನಮಗಿಲ್ಲಿ ಪಾಪ್ಯುಲರ್ ವೀಡಿಯೋದು ಶೋ ಆಗ್ತಿಲ್ಲ. ಸೊ ಪಾಪ್ಯುಲರ್ ವೀಡಿಯೋನ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆನಾ? ಸೊ 1-2-3 ವೀಡಿಯೋನ ನಾನು ಸೆಲೆಕ್ಟ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ ಎಷ್ಟರಲ್ಲಿ ಎಷ್ಟು ಡಾಲರ್ ಸಿಗುತ್ತೆ ನಮಗೆ ಅಂತ. ಓಕೆನಾ? ಸೊ ಸೇಮ್ ವೀಡಿಯೋಸ್ ಬಂದುಬಿಟ್ಟು ಸೇಮ್ ಅಂದರೆ ವೀಡಿಯೋಸು ಸೇಮ್ ಅಲ್ಲ, ಡಿಫ್ರೆಂಟ್ ವೀಡಿಯೋಸಲ್ಲಿ ಸೇಮ್ ವ್ಯೂಸ್ ಬಂದಿದ್ದರೆ ಅದರಲ್ಲೂ ಕೂಡ ಯಾವ ಥರ ನಮಗೆ ವ್ಯೂಸು ಸಿಗುತ್ತೆ ಅಂತ ನೋಡಿ. ಇಲ್ಲಿ 2 ವೀಡಿಯೋಸ್ ಇದೆ. ಒಂದು ಬಂದುಬಿಟ್ಟು ನೋಡಿ, ಇದು 1 ಮಂತ್ ಮುಂಚೆ ಹಾಕಿರೋದು 10K ವ್ಯೂಸು. ಇನ್ನು ಕೆಳಗೆ ನಾನು ಈ ಥರ ಸ್ಕ್ರಾಲ್ ಮಾಡ್ಕೊಂಡು ಬಂದರೆ ಇಲ್ಲೂ ಒಂದು ವೀಡಿಯೋ ಹಾಕಿದ್ದೀನಿ ನಾನು, ಇದರಲ್ಲೂ ಕೂಡ 10K ವ್ಯೂಸು. ಓಕೆನಾ? ಸೇಮ್ ಟೀಚಿಂಗ್ ಕ್ಯಾಟಗರಿನೇ, ಟೆಕ್ ಕ್ಯಾಟಗರಿನೇ. ಓಕೆನಾ? ಸೊ ನಾವು ಇದು IPL ಚಾನೆಲ್ ಏನಿದೆ ಇದನ್ನು ನಾವು ಓಪನ್ ಮಾಡ್ಕೊಂಡು ಇದರದ್ದು ನಾವು ಅರ್ನಿಂಗ್ ನೋಡೋದಾದರೆ ಸೊ ಇಲ್ಲಿ ನಾನು ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಾವು ಇಲ್ಲಿ ವ್ಯೂಸು, ವಾಚ್ ಟೈಮು ಮತ್ತು ಇಲ್ಲಿ ಸಬ್ಸ್ಕ್ರೈಬರ್ಸು ಮತ್ತು ನೀವು ಇಲ್ಲಿ ನೋಡ್ಬೋದು ಅರ್ನಿಂಗಲ್ಲಿ ನನಗೆ ಎಷ್ಟು ಸಿಕ್ಕಿದೆ ಡಾಲರು. 10,000 ವ್ಯೂಸು, 10K ವ್ಯೂಸಲ್ಲಿ ಇಲ್ಲಿ $5 ಏನಿದೆ ಅರ್ನಿಂಗ್ ಜನ್ರೇಟ್ ಆಗಿದೆ. ಓಕೆನಾ? ಸೊ ನೀವು ಇಲ್ಲಿ ನೋಡ್ಬೋದು $5 ಅರ್ನಿಂಗ್ ಆಗಿದೆ 10K ವ್ಯೂಸಲ್ಲಿ. ಓಕೆನಾ? ಇದರಲ್ಲಿ. ಓಕೆನಾ? ಸೊ ಇನ್ನೊಂದು ವಿಡಿಯೋ ನಾವು ನೋಡೋದಾದರೆ ಸೇಮ್ 10K ವ್ಯೂಸೇ ಬಂದಿದೆ, ಬಟ್ ಅದರಲ್ಲಿ ಎಷ್ಟು ಅರ್ನಿಂಗ್ ಆಗಿದೆ ಅಂತ ನಾವು ನೋಡೋದಾದರೆ ಸೊ ಇದರಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಅರ್ನಿಂಗ್ ಆಗಿದೆ ಅಂತ. ಸೊ ಸೇಮ್ ಅರ್ನಿಂಗ್ ಆಗೋಲ್ಲ, ಡಿಫ್ರೆಂಟ್ ಅರ್ನಿಂಗ್ ಆಗುತ್ತೆ. ಸೊ ಇದರಲ್ಲಿ ನೋಡಿ $5 ಆಗಿದೆ, ಬಟ್ ಇದರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಆಗಿದೆ. $5ಗಿಂತ ಇದು ಏನಿದೆ ಇದೊಂದು ಸ್ವಲ್ಪ ಜಾಸ್ತಿ ಆಗಿದೆ. ಅದರಲ್ಲಿ 5.08 ಸಮಥಿಂಗ್ ಇತ್ತು, ಇದರಲ್ಲಿ 13 ಆಗಿದೆ. ಓಕೆನಾ? ಸೊ ಅದರಲ್ಲಿ ಒಂದು ಸ್ವಲ್ಪ ಎಷ್ಟಿದೆ ಅದರಲ್ಲಿ ಒಂದು ಸ್ವಲ್ಪ ಕಡಿಮೆ ಇದೆ, ಇದರಲ್ಲೊಂದು ಸ್ವಲ್ಪ ಜಾಸ್ತಿ ಇದೆ. ಈ ಥರ ಅಪ್ ಡೌನ್ ಆಗ್ತಾ ಇರುತ್ತೆ. ಸೊ ಎಲ್ಲ ವೀಡಿಯೋಸ್ಗೆ ನಮಗೆ ಒಂದೇ ಥರ ಡಾಲರ್ಸು ಸಿಗುತ್ತಂತ ಇಲ್ಲ. ಓಕೆನಾ? ಬೇರೆ ಥರ ಮೀನ್ಗ ಒಂದು ವೀಡಿಯೋದಲ್ಲಿ ಜಾಸ್ತಿ ಸಿಗುತ್ತೆ, ಒಂದು ವೀಡಿಯೋದಲ್ಲಿ ಕಮ್ಮಿ ಸಿಗುತ್ತೆ, ಆ ಥರ. ಓಕೆನಾ? ಅದಾದಮೇಲೆ ನಾನು ನಿಮಗೆ ಇಲ್ಲಿ ನಾನು 1K ವಿಡಿಯೋ ವ್ಯೂಸ್ ಹೋಗಿದೆಯಲ್ಲ ಅದರಲ್ಲಿ ನನಗೆ ಎಷ್ಟು ಡಾಲರ್ ಸೇರಿದೆ ಅಂತ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಓಕೆನಾ? ನಿಮಗೊಂದು ಎಕ್ಸಾಂಪಲ್ಲು. ಓಕೆನಾ? ನಿಮಗೊಂದು ಐಡಿಯಾ ಸಿಗ್ಬಿಡುತ್ತೆ ಎಷ್ಟು ಡಾಲರ್ ಸಿಗ್ತಾ ಇದೆ ಅಂತ. ಓಕೆನಾ? ಸೊ ಇಲ್ಲಿ 1K ವ್ಯೂಸ್ ಹೋಗಿರೋದು ನಾನು ಒಂದು ಓಪನ್ ಮಾಡ್ಕೊಂಡಿದ್ದೀನಿ ವಿಡಿಯೋ. ಓಕೆನಾ? ಇದರದ್ದು ನಾವು ಬಂದುಬಿಟ್ಟು ನೋಡೋದಾದರೆ ಡಾಲರು ನೋಡಿ ನನಗೆ 1K ಅಲ್ಲಿ ಎಷ್ಟು ಸಿಕ್ಕಿದೆ? 52. ಓಕೆನಾ? 52 ಪೈಸೆ ಸಿಕ್ಕಿದೆ. $1 ಪೈಸೆ ಅಲ್ಲ, ಡಾಲರ್ ಸಿಕ್ಕಿದೆ. ಓಕೆನಾ? ಅದಾದಮೇಲೆ ನಾನು ಪಾಪ್ಯುಲರ್ ವೀಡಿಯೋದಲ್ಲಿ ನೋಡೋದಾದರೆ ಯಾವುದಾದ್ರೂ ಒಂದು ಪಾಪ್ಯುಲರ್ ವೀಡಿಯೋ ಓಪನ್ ಮಾಡ್ಕೊಳ್ತೀನಿ. ಓಕೆನಾ? ಅಂದ್ಕೊಳ್ಳಿ ಅದು 1 ಮಂತ್ ಮುಂಚೆ ನಾನು ಒಂದು ವೀಡಿಯೋ ಹಾಕಿದ್ದೆ. ಇದು 1,18,000 ಏನಿದೆ, ಇದು ನನಗೆ 1,18,000 ಏನಿದೆ ವ್ಯೂಸ್ ಸಿಕ್ಕಿದೆ. ಇದರಲ್ಲಿ ಡಾಲರ್ಸ್ ಎಷ್ಟಾಗಿದೆ ನಾವು ಇದರಲ್ಲಿ ನೋಡೋದಾದರೆ ಡಾಲರ್ಸ್ ಬಂದುಬಿಟ್ಟು ಇದರಲ್ಲಿ ನನಗೆ $87 ಸಿಕ್ಕಿದೆ. ಓಕೆನಾ? ಇದರಲ್ಲಿ ನಮಗೆ 1,000ದಲ್ಲಿ ಎಷ್ಟು ಡಾಲರ್ಸ್ ಸಿಗ್ತಾ ಇದೆ ಅಂತ ನಾವು ಕಂಡುಹಿಡಿಬೇಕಾದ್ರೆ ಏನಿಲ್ಲ, ನೀವು ಇಲ್ಲಿ ರಿವೆನ್ಯೂ ಆಪ್ಷನ್ ಇರಿದೆಯಲ್ಲ, ಇಲ್ಲಿ ರೆವೆನ್ಯೂ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ನೀವೇನು ಮಾಡಬೇಕು, ಈ ರೆವೆನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ರೆವೆನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಒಂದು ಸ್ವಲ್ಪ ಕೆಳಗೆ ನೀವು ಬಂದರೆ ಇಲ್ಲಿ RPM ಅಂತ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ಓಕೆನಾ? ಏನು ಇಲ್ಲಿ ಪರ್ 1K ವ್ಯೂಸ್ದು RPM ಎಷ್ಟು ಕೊಡ್ತಾ ಇದೆ ನಮಗೆ?
$1,000 ವ್ಯೂಸ್ದು $75 $0.75 ಏನಿದೆ ನಮಗೆ ಈ ವಿಡಿಯೋದಲ್ಲಿ ಕೊಟ್ಟಿದೆ. ಅದೇ ನಾನು ಇನ್ನೊಂದು ಅರ್ನಿಂಗ್ ರಿಲೇಟೆಡ್ ವೀಡಿಯೋಸ್ ತೋರಿಸೋದಾದರೆ ನಿಮಗೆ ಅರ್ನಿಂಗ್ ರಿಲೇಟೆಡ್ ವೀಡಿಯೋಸಲ್ಲಿ ನಮಗೆ ಎಷ್ಟು ಡಾಲರ್ ಸಿಗುತ್ತಂದರೆ ಇದು ಟೆಕ್ ಕ್ಯಾಟಗರಿಯಲ್ಲಿ ಈಗ ನಿಮ್ಗೆ ಒಂದು ಐಡಿಯಾ ಸಿಕ್ಕಿರ್ಬೋದು. ನಮಗೆ $1 ಯಾವಾಗ ಸಿಗುತ್ತಂದರೆ 1,000 ನೀವು ತಗೋಬೇಡಿ, 2,000ರಿಂದ 3,000 ಮಧ್ಯದಲ್ಲಿ ನಮಗೆ $1 ಸೇರುತ್ತೆ. ಓಕೆನಾ, ಇಲ್ಲ ಒಬ್ಬೊಬ್ರದ್ದು 1,000ದಲ್ಲೇ ಅದು ಬಂದುಬಿಟ್ಟು ಅರ್ನಿಂಗ್ ಕ್ಯಾಟಗರಿಯಲ್ಲಿ ಸಿಗೋದು, 1,000ದಲ್ಲೇ $1 ಆಗಿಬಿಡುತ್ತೆ. ಬಟ್ ಇಲ್ಲಿ ನಾವು ಟೆಕ್ ಕ್ಯಾಟಗರಿ ಮಾತಾಡೋದಾದರೆ ಎಷ್ಟಾಗುತ್ತೆ, 1,000ರಿಂದ 3,000 ಒಳಗಡೆ ಏನಿದೆ ನಮ್ಮದು $1 ಬಂದುಬಿಟ್ಟು ಜನ್ರೇಟ್ ಆಗುತ್ತೆ. ಓಕೆನಾ, ಸೊ ನಾನಿಲ್ಲಿ ಒಂದು ಅರ್ನಿಂಗ್ ಕ್ಯಾಟಗರಿದು ಓಪನ್ ಮಾಡ್ತೀನಿ. ಸೊ ನಾನು ತುಂಬ ಹಳೆ ವೀಡಿಯೋದು ಹಾಕಿದ್ದೆ. ಸೊ ಅರ್ನಿಂಗ್ ರಿಲೇಟೆಡು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಓಕೆನಾ, ಓಲ್ಡ್ ವಿಡಿಯೋ, ಅದನ್ನು ಕೂಡ ನಾನು ನಿಮಗೆ ಅರ್ನಿಂಗ್ ಕ್ಯಾಟಗರಿಯಲ್ಲಿ ಎಷ್ಟು ಡಾಲರ್ ಬಂದುಬಿಟ್ಟು ನಮ್ದು ಆಗುತ್ತಂತ ಅದರಲ್ಲೂ ಕೂಡ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಸೊ ನೋಡಿ ಗೈಸ್, ನಾನು ಇಲ್ಲಿ ಹಿಪ್ಪಿ ಆ್ಯಪ್ದು ಒಂದು ಇನ್ವೆಸ್ಟ್ಮೆಂಟ್ ಆ್ಯಪ್ದು ಬಂದುಬಿಟ್ಟು ವಿಡಿಯೋ ಮಾಡಿದ್ದೀನಿ. ಬಟ್ ಇದು ನಾನು ವಿಡಿಯೋ ಮಾಡಿರೋದು ಯಾವಾಗಂದರೆ ನನ್ನದು ಚಾನಲ್ ಮಾನಿಟೈಸೇಷನ್ ಆಗೇ ಇದ್ದಿಲ್ಲ, ಆವಾಗ ಬಂದುಬಿಟ್ಟು ನಾನು ವಿಡಿಯೋ ಮಾಡಿರೋದು. ಓಕೆನಾ, ಅದಕ್ಕಿಂತ ಮುಂಚೆ ಬಂದುಬಿಟ್ಟು ನಂದು ಇದರಲ್ಲಿ ಆಲ್ರೆಡಿ ಎಷ್ಟು ಬಂದುಬಿಟ್ಟು ಇಲ್ಲಿ 19K ತೋರಿಸ್ತಾ ಇದೆಯಲ್ಲ, ಮಾನಿಟೈಸೇಷನ್ಗಿಂತ ಮುಂಚೆ ನಂದು ಇದರಲ್ಲಿ ವ್ಯೂಸ್ ಎಷ್ಟು ಬಂದಿತ್ತಂದರೆ ಇದರಲ್ಲಿ ಆಲ್ರೆಡಿ ನನಗೆ ಎಷ್ಟು ವ್ಯೂಸ್ ಬಂದಿತ್ತಂದರೆ 15 ಇಲ್ಲ 12K ವ್ಯೂಸ್ ಬಂದುಬಿಟ್ಟಿತ್ತು. ಓಕೆನಾ, ಮಾನಿಟೈಸೇಷನ್ಗಿಂತ ಮುಂಚೆ 12,000 ವ್ಯೂಸ್ ಬಂದಿತ್ತು. ಓಕೆನಾ, 12,000 ವ್ಯೂಸ್ ಏನಿತ್ತು ಬಂದಿತ್ತು. ಮಿಕ್ಕಿದ್ದು ಎಷ್ಟು ಸಾವಿರ ಮಿಕ್ಕಿದ್ದು ನಮ್ಮದು 7,000 ವ್ಯೂಸಲ್ಲಿ ನನಗೆ ಎಷ್ಟು ಡಾಲರ್ಸ್ ಆಗಿದೆ. ಓಕೆನಾ, ಸೊ ನೀವು ಇಲ್ಲಿ ನೋಡ್ಬೋದು, ಜಸ್ಟ್ ನನಗೆ 7,000 ವ್ಯೂಸಲ್ಲಿ, ಓಕೆನಾ, 7,000 ವ್ಯೂಸಲ್ಲಿ $6 ಏನಿದೆ ನನಗೆ ಸಿಕ್ಕಿದೆ. ಓಕೆನಾ, $6 ಏನಿದೆ ಜಾಸ್ತಿ, ವೆರಿ 7,000 ವ್ಯೂಸಲ್ಲಿ. ನಂದು ಈ ವಿಡಿಯೋ ಯಾವಾಗ ನಾನು ಮಾಡಿದ್ದು ಮಾನಿಟೈಸೇಷನ್ ಆಗೋಕ್ಕಿಂತ ಮುಂಚೆ, ಬಟ್ ಮಾನಿಟೈಸೇಷನ್ ಆದಮೇಲೂ ಕೂಡ ಈ ವಿಡಿಯೋ ಓಡ್ತು. ಓಕೆನಾ, ಸೊ ಎಷ್ಟು 7,000ವರೆಗೂ ಓಡಿದೆ, ಈಗ ಸ್ಟಾಪ್ ಆಗಿದೆ. ಓಕೆನಾ, ಅಷ್ಟುವರೆಗೂ ನನಗೆ ಎಷ್ಟು ಡಾಲರ್ಸ್ ಸಿಕ್ಕಿದೆ, 7,000ಅಲ್ಲಿ $6 ಸಿಕ್ಕಿದೆ. ಓಕೆನಾ, ನೀವು ಇದರಲ್ಲಿ ಒಂದು ಐಡಿಯಾ ಮಾಡ್ಕೋಬೋದು, ನಮ್ಮದು ಏನಿದೆ ಅರ್ನಿಂಗ್ ಕ್ಯಾಟಗರಿಯಲ್ಲಿ ಒಂದು ಸ್ವಲ್ಪ ಜಾಸ್ತಿ ಡಾಲರ್ಸ್ ಏನಿದೆ ಅದಾಗುತ್ತೆ. ಓಕೆನಾ, ಅಂದ್ಕೊಳ್ಳಿ ಒಬ್ಬೊಬ್ರದ್ದು 1K ವ್ಯೂಸಲ್ಲಿ $1 ಆಗಿಬಿಡುತ್ತೆ. ಓಕೆನಾ, ಅದೇ ನಮ್ಮದು ಟೆಕ್ ಕ್ಯಾಟಗರಿಗೆ ಬಂದರೆ 2,000ದಿಂದ 3,000 ವ್ಯೂಸ್ ಏನಿದೆ ಬಂದರೆ ಅದರಲ್ಲಿ $1 ಆಗಿಬಿಡುತ್ತೆ, ಈಸಿಲಿ ಆಗಿಬಿಡುತ್ತೆ. ಅದೇ ನಾನು ಇನ್ನೊಂದು ಕ್ಯಾಟಗರಿ, ಯಾವ ಕ್ಯಾಟಗರಿ, ಫಿನಾನ್ಷಿಯಲ್ ಕ್ಯಾಟಗರಿ ಬಗ್ಗೆ ಮಾತಾಡೋದಾದರೆ, ಫೈನಾನ್ಸ್ ಬಗ್ಗೆ, ಲೈಕ್ ಟ್ರೇಡಿಂಗ್ ಬಗ್ಗೆ ಅದೆಲ್ಲ ಹೇಳ್ಕೊಡ್ತಾರಲ್ಲ, ಸೊ ಆ ಕ್ಯಾಟಗರಿ ಬಗ್ಗೆ ನಾನು ಮಾತಾಡೋದಾದರೆ ಅದರಲ್ಲಿ ತುಂಬ ಅರ್ನಿಂಗ್ ಇದೆ. 1,000 ವ್ಯೂಸಲ್ಲಿ $2 ಏನಿದೆ ಆಗಿಬಿಡುತ್ತೆ, ಈಸಿಲಿ ಆಗಿಬಿಡುತ್ತೆ. $2ಗಿಂತ ಜಾಸ್ತಿನೇ ಆಗಿಬಿಡುತ್ತೆ. ಯಾವುದರಲ್ಲಿ, ಫೈನಾನ್ಸ್ ಕ್ಯಾಟಗರಿ ಏನಿದೆ ಅದರಲ್ಲಿ. ಫೈನಾನ್ಸ್ ಕ್ಯಾಟಗರಿಯಲ್ಲಿ ಅರ್ನಿಂಗ್ ಬಂದುಬಿಟ್ಟು ತುಂಬ ಜಾಸ್ತಿ ಇದೆ, RPM ಕೂಡ ಅದರಲ್ಲಿ ಜಾಸ್ತಿ ಇದೆ. ಓಕೆನಾ, ಸೊ ಫೈನಾನ್ಸ್ ಕ್ಯಾಟಗರಿ ಆ್ಯಂಡ್ ಅದರ ಜೊತೆಗೆ ಅರ್ನಿಂಗ್ಸ್ ಕ್ಯಾಟಗರಿ ಏನಿದೆ ಇದರಲ್ಲೂ ಕೂಡ ಜಾಸ್ತಿ ನಿಮಗೆ ಡಾಲರ್ ಸಿಕ್ಬಿಡುತ್ತೆ. 1K ವ್ಯೂಸಲ್ಲಿ $1 ಆರಾಮಾಗಿ ಆಗಿಬಿಡುತ್ತೆ. ಬಟ್ ಫೈನಾನ್ಸಲ್ಲಿ 1K ವ್ಯೂಸ್ದು $2ರಿಂದ $3 ಆರಾಮಾಗಿ ಆಗಿಬಿಡುತ್ತೆ, ಅದಕ್ಕಿಂತ ಜಾಸ್ತಿನೂ ಆಗ್ಬೋದು. ನಾನು ಮಿನಿಮಮ್ ಹೇಳ್ತಾ ಇರೋದು ಫೈನಾನ್ಸ್ ಕ್ಯಾಟಗರಿಯಲ್ಲಿ. ಓಕೆನಾ, ಅದೇ ನಾವು ವ್ಲಾಗಿಂಗ್ ಕ್ಯಾಟಗರಿ, ಕುಕ್ಕಿಂಗ್ ಕ್ಯಾಟಗರಿ ಇದ್ರ ಬಗ್ಗೆ ಎಲ್ಲ ನಾವು ಮಾತಾಡೋದಾದರೆ ಇದರಲ್ಲೂ ಕೂಡ ಕಮ್ಮಿ ಬಂದುಬಿಟ್ಟು ಜನ್ರೇಟ್ ಆಗೋದು. ಓಕೆನಾ, ಕಮ್ಮಿ ಡಾಲರ್ಸ್ ಬಂದುಬಿಟ್ಟು ಸಿಗೋದು. ಲೈಕ್ ಈಗ ಅಂದ್ಕೊಳ್ಳಿ, ಈಗ ಟೆಕ್ಕಲ್ಲಿ 2ರಿಂದ 3,000ದಲ್ಲಿ $1 ಆಗ್ತಾ ಇದೆ ಅಂದರೆ ವ್ಲಾಗಿಂಗ್ ಚಾನಲಲ್ಲಿ, ಓಕೆನಾ, ವ್ಲಾಗಿಂಗ್ ಚಾನಲಲ್ಲಿ ನೀವು ಎಷ್ಟು 1,000ರಿಂದ 4,000ವರೆಗೂ, 4ರಿಂದ 5,000ದಲ್ಲಿ $1 ಆಗುತ್ತೆ. ಓಕೆನಾ, ನಾನು ನೋಡಿದ್ದೀನಿ, ಹಾಗಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು. ಒಂದು ಐಡಿಯಾ ನಿಮಗೆ ಸಿಕ್ಕಿರುತ್ತಲ್ವ, ಈಗ ಯಾವ ಥರ ನಿಮಗೆ ಸಿಗುತ್ತೆ ಏನು ಅಂತ. ಸೊ ಜಾಸ್ತಿ ಇಲ್ಲಿ ಬಂದುಬಿಟ್ಟು ಅರ್ನಿಂಗ್ ಆಗೋದು ಫೈನಾನ್ಸಲ್ಲಿ. ಓಕೆನಾ, ಸೊ ಯಾರಿಗೆಲ್ಲ ಫೈನಾನ್ಸಲ್ಲಿ ಇಂಟ್ರೆಸ್ಟ್ ಇದೆ, ಇಲ್ಲ ಟ್ರೇಡಿಂಗ್ ಎಲ್ಲ ಕಲಿಸ್ತೀರಾ, ಇಲ್ಲ ನಿಮಗೆ ಟ್ರೇಡಿಂಗ್ ಏನಾದರೂ ಬರೋದಾದರೆ, ಸೊ ನೀವು ಫೈನಾನ್ಸದು ಏನಿದೆ ಒಂದು ಚಾನಲ್ ಓಪನ್ ಮಾಡಿಬಿಟ್ಟು ಆರಾಮಾಗಿ ಅದರಲ್ಲಿ ಅರ್ನಿಂಗ್ನ ಮಾಡ್ಬೋದು. ಓಕೆನಾ, ಟೆಕ್ಕಲ್ಲೂ ಕೂಡ ಹೇಳಿದ್ನಲ್ಲ ಎಷ್ಟು ಡಾಲರ್ ಆಗುತ್ತೆ, ಆರಾಮಾಗಿ 1ರಿಂದ 3,000 ಒಳಗಡೆ $1 ಬಂದುಬಿಟ್ಟು ಸೇರಿಬಿಡುತ್ತೆ.
ಓಕೆನಾ. ಸೊ ಫಾರ್ ಎಕ್ಸಾಂಪಲ್ಗೆ ನಾನು ನಿಮಗೆ ಓಪನ್ ಕೂಡ ಮಾಡಿ ತೋರಿಸ್ದೆ, ಓಕೆನಾ. ಸೇಮ್ ವ್ಯೂಸ್ಗೆ ಕೂಡ ಎಷ್ಟು ಸಿಕ್ಕಿದೆ ಅಂತ ಕೂಡ ನಾನು ನಿಮಗೆ ತೋರಿಸ್ಬಿಟ್ಟೆ, ಓಕೆನಾ. ಸೊ ಗೊತ್ತಾಯ್ತಲ್ಲ. ಸೊ ನೋಡಿ ಇಲ್ಲಿ ಕೂಡ ಒಂದು 5 ಇದೆ, ಅದು ಕೂಡ ಓಪನ್ ಮಾಡಿ ನಿಮಗೆ ತೋರಿಸ್ಬಿಡ್ತೀನಿ ಎಷ್ಟು ಡಾಲರ್ ಆಗಿದೆ ಅಂತ. ಬಟ್ ಇದು ಮೊನೆಟೈಸೇಷನ್ ಆಗೋಕ್ಕಿಂತ ಮುಂಚೆ ಹಾಕಿದ್ದು, ಮೊನೆಟೈಸೇಷನ್ ಆದಮೇಲೆ ಇರೋ ವೀಡಿಯೋಸ್ ನಾನು ನಿಮಗೆ ತೋರಿಸ್ಬಿಡ್ತೀನಿ, ಓಕೆನಾ. ಸೇಮ್ ಇರೋ ವೀಡಿಯೋಸ್ನ ನಾನು ತೋರಿಸ್ತೀನಿ, ಓಕೆನಾ. ಇಲ್ಲೊಂದು 10Kದು ಒಂದು ವ್ಯೂ ಹೋಗಿರೋದಿದೆ. ಈ 10Kದು ಇನ್ನೊಂದು ನೋಡಿಬಿಡಿ, ಇದರಲ್ಲೂ ಕೂಡ ಒಂದು ಸ್ವಲ್ಪ ಅರ್ನಿಂಗ್ ಡಿಫ್ರೆನ್ಸ್ ಇರುತ್ತೆ, ಓಕೆನಾ. ಇದರಲ್ಲಿ $4 ಸಿಕ್ಕಿದೆ ನೋಡಿ. ಅದರಲ್ಲಿ 10K ವ್ಯೂಸ್ ಹೋಗಿತ್ತಲ್ಲ, 2 ವೀಡಿಯೋ ನಾನು ತೋರಿಸಿದ್ನಲ್ಲ, ಅದರಲ್ಲಿ $5 ಇತ್ತು. ಬಟ್ ಇದರಲ್ಲಿ ನೋಡೋದಾದರೆ ನೀವು $4 ಆಗಿದೆ ಅಷ್ಟೇ, ಓಕೆನಾ. ಸೊ ಈ ಥರ ಬಂದುಬಿಟ್ಟು ನಿಮಗೆ ವ್ಯೂಸ್ ನೋಡೋಕ್ಕೆ ಸಿಗುತ್ತೆ. ಎಲ್ಲ ವೀಡಿಯೋಸ್ಗೆ ಒಂದೇ ಥರ ನಿಮಗೆ ಡಾಲರ್ಸ್ ಸೇರ್ತಾ ಹೋಗಲ್ಲ, ಡಿಫ್ರೆಂಟಾಗಿ ಸೇರುತ್ತೆ, ಓಕೆನಾ. ಒಂದು ಸಲ ಈಗ ಒಂದು ಜಾಸ್ತಿ ಡಾಲರ್ ಆಯ್ತಂದರೆ 10K ಅಲ್ಲಿ, ಅದೇ ಥರ ಇನ್ನೊಂದು ವೀಡಿಯೋದಲ್ಲಿ ಅದೇ ಟೈಪ್ ಡಾಲರ್ಸ್ ಸೇರುತ್ತಂತ ಇಲ್ಲ, ಓಕೆನಾ. ಚೇಂಜ್ ಆಗಿ ಈಗ ಏನಕ್ಕೆ ಈ ಥರ ನಮಗೆ ಡಾಲರ್ಸ್ ಕಮ್ಮಿ ಜಾಸ್ತಿ ಆಗುತ್ತಂದರೆ, ಈಗ ಆ್ಯಡ್ಸ್ಗಳು ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಓಕೆನಾ. ಈಗ ಟ್ರೇಡಿಂಗ್ ಎಲ್ಲ ಮಾಡಿದಾಗ ಟ್ರೇಡಿಂಗ್ ಆ್ಯಪ್ಸ್ಗಳದ್ದೇ ಬಂದುಬಿಟ್ಟು ಆ್ಯಡ್ಸ್ ಎಲ್ಲ ಬರುತ್ತೆ. ಸೊ ಅದರಲ್ಲಿ ಬಂದುಬಿಟ್ಟು ಜಾಸ್ತಿ ಆ ಆ್ಯಡ್ಸ್ಗಳಿಗೆಲ್ಲ ಜಾಸ್ತಿ ಪೇ ಮಾಡ್ತಾರೆ ಅವರು, ಓಕೆನಾ. ಸೊ ಬೇರೆ ಅವರು ಏನು ಕಂಪ್ನಿ ಇದೆ ಎಷ್ಟು ಪೇ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡು, ನಮಗೆ ಯಾವ ಆ್ಯಡ್ ಬರ್ತಾ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಮಗೆ ಡಾಲರ್ಗಳು ಸೇರೋದು, ಓಕೆನಾ ಗೈಸ್. ಗೊತ್ತಾಯ್ತಲ್ಲ ಹೆಂಗೆ ಏನು ಎತ್ತ ಅಂತ. ಅಂತೂ ನಿಮಗೆ ಈ ಅರ್ನಿಂಗ್ ರಿಲೇಟೆಡೋ ಇಲ್ಲ ಯಾವ ಥರ ಏನು ಎತ್ತ ಅಂತ ನಿಮಗೆ ಕನ್ಫ್ಯೂಷನ್ಸ್ ಏನಾದರೂ ಇದ್ದರೆ ನಂಗೆ ಕಮೆಂಟಲ್ಲಿ ಕೇಳಿ, ನಾನು ನಿಮಗೆ ಇನ್ನೊಂದು ಸಲ ಎಕ್ಸ್ಪ್ಲೈನ್ನ ಮಾಡ್ತೀನಿ, ಓಕೆನಾ ಗೈಸ್. ಗೊತ್ತಾಯ್ತಲ್ಲ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.